ನಮ್ಮ ತಂದೆ ತಾಯಿ ಜನ್ರೇಷನ್ಗೆ ತಗೊಂಡ್ರೆ ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಈ ತಂದೆ ತಾಯಿ ಮದುವೆ ಬರಲಿ ಯಾವುದೇ ಬರಲಿ ಸಂಬಂಧ ಬರಲಿ ಹೊಂದ್ಕೊಂಡು ಹೋಗೋದು ಕಲಿಬೇಕು ಅಂತ. ಬಟ್ ಇವತ್ತಿನ ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಸುಮ್ಮನೆ ಕಷ್ಟ ಮಾಡ್ಕೊಂಡು ಇಬ್ಬರು ಜೊತೆಗಿರೋದು ಯಾಕೆ, ಬಿಟ್ಬಿಟ್ಟು ನೆಕ್ಸ್ಟ್ ಹೋಗೋಣ, ಅವನ ಜೊತೆ ಇರೋಣ, ಅವನ ಜೊತೆ ಸ್ವಲ್ಪ ದಿವಸ ಇರೋಣ, ಅಲ್ಲಿ ಕಷ್ಟ ಆಗುತ್ತೆ, ಇವನು ಸರಿ ಇಲ್ಲ ಬಿಟ್ಟೋಗು ಅಂದರೆ ಎಷ್ಟು ದಿವಸ ಅಂತ ಹೋಗ್ತೀರಾ? ಈ ಕೀಪ್ ಸ್ವಿಚಿಂಗ್ ಅಂತ ಹೇಳಿದ್ರೆ ಇಟ್ಸ್ ಗೋನು. ಅಂದರೆ ನೀನು ಒಂದು ಯಾವಾಗಲೂ ನಾನು ಹೇಳ್ತೀನಿ, ನನಗೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ನಾನು ಬೆಳೆದಿದ್ದು 90s ಹುಡುಗ. ನನಗೆ ಗೊತ್ತಿಲ್ಲ ಎಷ್ಟು ಅಟ್ಯಾಕಿಂಗ್ ಡೈರೆಕ್ಟಾಗಿ ಹೇಳ್ತೀನಿ ಅಂತ. ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂದರೆ, ಒಬ್ಬಳು ಹುಡುಗಿ ಮದುವೆ ಆದರೆ ಮದುವೆನೇ ಅಂತ್ಯ, ಮದುವೆ ಆದಮೇಲೆ ಇನ್ನೇನೂ ಇಲ್ಲ. ಒಂದು ಹುಡುಗಿ ಜೊತೆ ನೀವೇನಾರು ಒಂದು ಫಿಸಿಕಲಾಗಿ ಒಂದು ಕನೆಕ್ಷನ್ ಆಗಿಬಿಟ್ರೆ ಅದೇ ಫೈನಲ್ಲು. ನಿನ್ನ ಹುಡುಗಿ ಬಿಡಲೇಬಾರ್ದು, ಹುಡುಗಿನ ಮದುವೆ ಮಾಡ್ಕೋಬೇಕು, ನಾನು ಹಾಳು ಮಾಡ್ಬಿಡಿ ನಂಗೆ ಹೆಂಗೆ ಅಂತ ಅವಾಗ ಇತ್ತಾಯ್ತು ಕಾಲ. ನಾನು ಇದೇ ಮೊನ್ನೆ 90s ವಿಷ್ಣುಪ್ರಿಯದು ಸಿನಿಮಾ ನೋಡ್ತೀನಿ, ಇವತ್ತಿಗೆ ನೋಡ್ತಾಯಿದ್ದೀನಿ. ಇವತ್ತು ಏನು ಹೀಗಿದೆ ಒಂಥರ ಕಾಫಿ ಟೀ ಇದ್ದಂಗೆ, ಅಲ್ಲೂ ಕುಡಿ ಇಲ್ಲೂ ಕುಡಿ ಎಲ್ಲ ಕಡೆ ಹೋಗು ಅಂದ್ಬಿಟ್ಟು. ಆದರೆ ಏನಕ್ಕೆ ಒಬ್ಬ ಮನುಷ್ಯ ನೆಮ್ಮದಿಯಾಗಿಲ್ಲ ಅಂದರೆ ಇದಕ್ಕೆ ನೆಮ್ಮದಿಯಾಗಿಲ್ಲ. ಏನಕ್ಕೆ ನನ್ನ ಪ್ರಕಾರ ಅಂತ ಹೇಳಿದ್ರೆ, ನಾನು ಸಖತ್ ಸ್ಪಿರಿಚುಯಾಲಿಟಿ ಸ್ವಲ್ಪ ಫಾಲೋ ಮಾಡ್ತೀನಿ. ನೀವು ಯಾವಾಗ ನಿಮ್ಮನ್ನು ನೀವು ಗೌರವಿಸಲ್ವೋ ನೀವು ಬೇರೆಯವ್ರನ್ನ ಗೌರವಿಸೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಾಡಿ ಯಾವಾಗಲೂ ಒಂದು ದೇವಸ್ಥಾನ ಇದ್ದಂಗೆ, ಒಂದು ಟೆಂಪಲ್ ಇದ್ದಂಗೆ. ನೀವೇನು ಮಾತಾಡ್ತೀರಾ, ಏನು ಕೇಳ್ತೀರಾ, ಯಾವ ಜೊತೆ ಸವಾಸ ಮಾಡ್ತೀರಾ, ನೀವು ಬೇರೆಯವ್ರನ್ನೆಲ್ಲ ಕ್ಯಾಶುಯಲಾಗಿ ಯೂಸ್ ಮಾಡ್ತಾಯಿದ್ರೆ ನೀವು ನಿಮ್ಮನ್ನು ಕ್ಯಾಶುಯಲಾಗಿ ಇಟ್ಕೊಂಡಿದ್ದೀರಾ. ಯು ಆರ್ ಗಿವಿಂಗ್ ಯುವರ್ ಸೆಲ್ಫ್ ಆಸ್ ಕ್ಯಾಶುಯಲ್. ಎಲ್ಲರಿಗೂ ನಾನು ಆಫರ್ ಮಾಡ್ತೀನಿ, ಬಾರಪ್ಪ ನನಗೀನು ಎಲ್ಲರಿಗೂ ಅಂತ. ಡೋಂಟ್ ಡೂ ದಟ್. ಬಿ ನಮಸ್ತೆ, ಗೌರವಿಸಿ, ನಮ್ಮ ಇಂಡಿಯನ್ ಕಲ್ಚರ್ ಸನಾತನ ಧರ್ಮ ಫಾಲೋ ಮಾಡಿ. ಸೊ ನಮ್ಮ ಧರ್ಮ ನಾವು ಫಾಲೋ ಮಾಡಿಕೊಂಡ್ರೆ ಇವೆಲ್ಲ ನೆಮ್ಮದಿಯಾಗಿರ್ತೀವಿ. ನಮ್ಮ ಧರ್ಮ ಬಿಟ್ಟು ವೆಸ್ಟರ್ನ್ ಕಲ್ಚರ್ ಯಾವಾಗ ಇನ್ಫ್ಲುಯೆನ್ಸ್ ಆಗ್ತೀವೋ ಎಲ್ಲ ಸರ್ವನಾಶ ಆಗುತ್ತೆ.